ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕಿಂಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಅಂಗಡಿಯಲ್ಲಿ ಸಿಗುವಂಥ ಯಾವುದೇ ಪುಡಿಗಳನ್ನು ಬಳಸದೆ ವೆಜಿಟೇಬಲ್ ಪಲಾವ್ನ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಇಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಆ ಅಕ್ಕಿನ 1-2-3 ಟೈಮ್ ವಾಶ್ ಮಾಡಿ ಅದನ್ನು ಒಂದು 1/4 ಗಂಟೆ 20 ನಿಮಿಷ ನಾನು ನೆನೆಸಿಟ್ಕೊತಾ ಇದ್ದೀನಿ. ಇಲ್ಲಿ ಒಂದು 5-6 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತೊಗರಿಕಾಳು ಅವರಿಕಾಳು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲ್ ಅಷ್ಟು. ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಬಾದಾಮಿನ ತೊಗೊಂಡಿದ್ದೀನಿ. ಸೊ ಬಾದಾಮಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಸೊ ಈ ಪಲಾವ್ಗೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 5-6 ಖಾರ ಇರುವಂಥ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಹಸಿ ಶುಂಠಿ, ಒಂದು 3-2 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಹಾಗೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೆಗೆದುಕೊಂಡಿರುವಂತಹ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕೀಗ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಾನೊಂದು ಕುಕ್ಕರ್ನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಇದು ಚಟಪಟ ಸಿಡಿದ ನಂತರ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಸಿಡಿದ ನಂತರ ನಾನಿಲ್ಲಿ ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ನಾನಿಲ್ಲಿ 10 ಗೋಡಂಬಿನ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಉದ್ದುದ್ದೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಗೋಲ್ಡ್ ಬಣ್ಣ ಬರೋದು ಸ್ವಲ್ಪ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಸ್ಮೂತ್ ಆಗೋರು ಫ್ರೈ ಮಾಡ್ಕೋಬೇಕು. ಸೊ ಇದಾದ ನಂತರ ನಾವು ತಗೊಂಡಿರುವಂತಹ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ. ಸೊ ಅವರೆಕಾಳು, ತೊಗರೆಕಾಳು, ಕ್ಯಾರೆಟು, ಹಾಗೆ ಆಲೂಗಡ್ಡೆ, ಹಾಗೆ ಬೀನ್ಸು ಇವೆಲ್ಲನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇನ್ನೊಂದು 5 ನಿಮಿಷ ಇದನ್ನು ಫ್ರೈ ಹಾಕಿ ಬಿಡ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ 5 ನಿಮಿಷ ಬೇಯಬೇಕು. ಸೊ ಈ ಥರ ಬೆಂದ ನಂತರ ನಾವಿಲ್ಲಿ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಪೇಸ್ಟ್ ಹಾಕಿದ ನಂತರ ಇದಕ್ಕೆ ಕೂಡ ಹಸಿ ವಾಸನೆ ಹೋಗಿ ಸ್ವಲ್ಪ ಕುದಿಬೇಕು. ಇದು ಕುದ್ದ ನಂತರ ನಾನು ಇಲ್ಲಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈ ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ 1 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟಿಗೆ ನಾನು 3 ಲೋಟ ನೀರು ಹಾಕ್ತಿದ್ದೀನಿ. ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಇದು 1-2 ವಿಷಲ್ ಆದರೆ ಸಾಕು. ಇದಕ್ಕೆ ಯಾವುದೇ ಥರದ ಪುಡಿಗಳನ್ನು ಯೂಸ್ ಮಾಡಿಲ್ಲ. ಸೊ ಈ ಥರ ಯೂಸ್ ಮಾಡಿದೆ ವೆಜಿಟೇಬಲ್ ಪಲಾವ್ನ ಯಾವ ಥರ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದಕ್ಕೆ 1 ಕಪ್ಪು ಅಷ್ಟು ಕ್ಯಾರೆಟ್ ಚೂರಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಅಷ್ಟು ಸೌತೆಕಾಯಿ ಚೂರಿನ ತುರಿದು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ಬೇಕು ಅನ್ನೋ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈ ಥರ ಮೊಸರು ಬಜ್ಜಿನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಪಲಾವ್ಗೆ. ಇದನ್ನು ಮೊಸರು ಬಜ್ಜಿ ಅಂತಲೂ ಕರಿಬೋದು, ಇಲ್ಲ ರಾಯ್ತ ಅಂತಲೂ ಕರಿಬೋದು. ಸೊ ಇದು ಪಲಾವ್ಗೆ, ವೆಜ್ ಬಿರಿಯಾನಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ರೆಸ್ಟೋರೆಂಟೆಲ್ಲ ನೋಡಿರ್ಬೋದು, ಏನೇ ಕೊಟ್ಟರು ಈ ರಾಯ್ತ ಮಾತ್ರ ಮಿಕ್ಸ್ ಮಾಡಲ್ಲ ಅವರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಾನ್ವಿ ಕುಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕುಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.